ಬೆಳಗಿನ ಗಡಿಬಿಡಿ ಸಮಯದಲ್ಲಿ ಒಂದು 8ರಿಂದ 10 ನಿಮಿಷದಲ್ಲಿ ಸಖತ್ ಟೇಸ್ಟಿಯಾಗಿ ರೆಡಿ ಆಗುವಂಥ ಒಂದು ವೆಜ್ ಕುರ್ಮಾ ಅಂತಾನೆ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರತ್ತೆ. ಮಾಡ್ಕೊಳ್ಳುವಂಥ ವಿಧಾನ ತುಂಬ ಸುಲಭವಾಗಿದೆ. ಇದನ್ನ ನೀವು ಪೂರಿ, ಚಪಾತಿ, ರೋಟಿ ಆಗಿರ್ಬೋದು ಅಥವಾ ರವೆ ಇಡ್ಲಿಗೂ ಕೂಡ ತುಂಬಾನೇ ಟೇಸ್ಟಿಯಾಗಿರತ್ತೆ. ದೋಸೆ, ಸೆಟ್ ದೋಸೆಗಂತೂ ಸೂಪರ್ ಕಾಂಬಿನೇಷನ್. ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈ ಒಂದು ವೆಜ್ ಕುರ್ಮಾನ. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಹುರಿಗಡಲೆ ಅಥವಾ ಕಡಲೆ ಅಂತ ಏನ್ ಕರಿತೀವಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು 4ರಿಂದ 5 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್‌ಗಿಂತನೂ ಕಡಿಮೆ ಆಗುವಷ್ಟು ನಾನಿಲ್ಲಿ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2 ನೋಡಿ ಈ ರೀತಿಯಾಗಿ ಒಂದು 5, 6 ಎಲೆ ಆಗುವಷ್ಟು ನಾನಿಲ್ಲಿ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸು ಹಾಕೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಹಾಕೊಂಡಿದ್ದೀನಿ. ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆ ಪೀಸು, ಒಂದು 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 8 ನಾನಿಲ್ಲಿ ಕಾಳುಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ತುಂಬ ನೈಸ್ ಆಗಿರುವಂಥ ಪೇಸ್ಟ್ ರೀತಿ ಇದನ್ನು ರುಬ್ಬಿಟ್ಕೊಳ್ಬೇಕು. ಇನ್ನು ಈ ಕಡೆ ನಾನು ವೆಜ್ ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದನ್ನ ನೀವು ಒನ್ ಪಾಟ್ ರೆಸಿಪಿ ಅಂತ ಕೂಡ ಕರಿಬೋದು. ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂಥ ಒಂದು ಕುರ್ಮಾ ಅನ್ನುವಂಥದ್ದು ರೆಡಿ ಆಗುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಕುಕ್ಕರಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಸ್ವಲ್ಪ ಸೋಂಪು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆನಂತರ ಒಂದು ದಪ್ಪನಾಗಿರುವಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಜೊತೆಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಈ ಒಂದು ಈರುಳ್ಳಿಯನ್ನು ಬಾಡಿಸ್ಕೊಳ್ಬೇಕು. ಆನಂತರ ನಾನಿಲ್ಲಿ ಒಂದು ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಇದೇ ಸಮಯದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರತ್ತೆ. ಖಂಡಿತ ಒಮ್ಮೆ ಈ ಒಂದು ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಇದು ಆಗಿದೆ ಈಗ. ಈ ಸಮಯದಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಸೇರಿಸ್ಕೊಂಡು ಇದನ್ನ ಒಂದು 2 ನಿಮಿಷ ಹುರ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡು ಅದನ್ನು ಕೂಡ 1 ನಿಮಿಷದವರೆಗೂ ನಾನು ಹುರ್ಕೊಳ್ತಾ ಇದ್ದೀನಿ. ಇನ್ನು ಹಸಿ ಬಟಾಣಿ ಇಲ್ಲ ಅಂದರೆ ನೆನೆಸ್ಕೊಂಡಿರುವಂಥ ಬಟಾಣಿ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಇನ್ನು ತರಕಾರಿಗಳನ್ನು ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ. ಒಂದು ನವಿಲುಕೋಸು ತೊಗೊಂಡಿದ್ದೀನಿ, ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ, ಸ್ವಲ್ಪ ಬೇಬಿ ಕಾರ್ನ್ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಇದ್ದರೆ ಸೇರಿಸ್ಕೊಳ್ಳಿ. ಆನಂತರ ಸ್ವಲ್ಪ ಹೂಕೋಸಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಎಷ್ಟು ವೆರೈಟಿ ಆಫ್ ತರಕಾರಿ ಸೇರಿಸ್ಕೊಳ್ತೀರೋ ಅಷ್ಟು ರುಚಿಯಾಗಿ ಫ್ಲೇವರ್‌ಫುಲ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ವೆಜ್ ಕುರ್ಮಾ ಆಗಿರೋದ್ರಿಂದ ಎಷ್ಟು ನಿಮಗೆ ತರಕಾರಿ ಸಾಧ್ಯನೋ ಅಷ್ಟು ಸೇರಿಸ್ಕೊಳ್ಳಿ. ಇನ್ನು ಈ ಕಡೆ ಬಟಾಣಿ ಕೂಡ 2 ನಿಮಿಷ ಬೇಯಿಸ್ಕೊಂಡಿದ್ದಾಗಿದೆ. ಆನಂತರ ನಾನು ತೊಗೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಹಾಕ್ಬಿಟ್ಟು ಇದನ್ನ ಸಹಿತ 1ರಿಂದ 2 ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದು ಟೊಮೊಟೊ, ಮೀಡಿಯಂ ಸೈಜಿನ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹಿತವಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ನಾವು ಮೊದಲೇ ಏನು ರುಬ್ಬಿಟ್ಕೊಂಡಿದ್ವಲ್ಲ ಒಂದು ಮಸಾಲೆ, ಆ ಒಂದು ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಂಡು ನಿಮಗೆ ತುಂಬ ತೆಳು ಬೇಕೋ ಅಥವಾ ಗಟ್ಟಿ ಬೇಕೋ ನೋಡಿಕೊಂಡು ಇಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನು ಮಿಕ್ಸಿ ಜಾರ್ ಏನಿತ್ತು ಅದಕ್ಕೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನೀರಿನ ಪ್ರಮಾಣವನ್ನು ತುಂಬ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಅಷ್ಟು ರುಚಿಯಾಗಿರೋದಿಲ್ಲ. ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ಇಡ್ಲಿಗೆ ಬೇಕಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ದೋಸೆ, ಪೂರಿ, ಚಪಾತಿಗಾದರೆ ಸ್ವಲ್ಪ ನೀವು ಗಟ್ಟಿಯಾಗಿಯೇ ಇರಲಿ, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ಈ ಒಂದು ಹದದಲ್ಲಿ ನಾನು ಈ ಒಂದು ಕುರ್ಮಾನ ಇಟ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ತೆಳುನೂ ಇಲ್ಲ, ಗಟ್ಟಿಯಾಗೂ ಇಲ್ಲ. ಇನ್ನು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಗರಂ ಮಸಾಲ ಆಪ್ಷನಲ್ಲು. ಈ ರೀತಿ ಕುರ್ಮಗಳಿಗೆ ಸೇರಿಸ್ಕೊಳ್ಳೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗತ್ತೆ. ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು. ಹಾಕ್ಕೊಂಡ್ರೆ ರುಚಿ ಇನ್ನಷ್ಟು ಚೆನ್ನಾಗಿರತ್ತೆ. ಇದನ್ನು ಒಂದು ವಿಷಲ್ ಅಷ್ಟೇ ತಕ್ಕೊಳ್ಬೇಕು. ನಿಮಗೆ ಸ್ವಲ್ಪ ತರಕಾರಿಗಳು ಜಾಸ್ತಿ ಬೆಂದಿರಬೇಕು ಅಂತ ಅಂದ್ಕೊಳ್ಳೋದಾದರೆ 2 ವಿಷಲ್ ತಗೊಳ್ಳಿ. ಇಲ್ಲ ಸ್ವಲ್ಪ ಅದು ಬೆಂದಿದ್ರೆ ಸಾಕು, ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ರೂ ಪರವಾಗಿಲ್ಲ ಅಂತಂದರೆ ನೀವು 1 ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ 1 ವಿಷಲ್ ಕೂಗಿಸಿದ್ದೀನಿ. ನೋಡಿ ಇದು ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಒಂದು 4ರಿಂದ 5 ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸ, ಇಷ್ಟನ್ನು ಹಾಕ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ಒಂದು ವೆಜ್ ಕುರ್ಮಾ ಅನ್ನುವಂಥದ್ದು ರೆಡಿಯಾಗಿದೆ.
ನಾನಿಲ್ಲಿ ವೆಜ್ ಕುರ್ಮಾ ಜೊತೆ ಪೂರಿ ಮಾಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇನ್ನ ಚಪಾತಿಗೂ ಕೂಡ ಚೆನ್ನಾಗಿರತ್ತೆ. ಸೆಟ್ ದೋಸೆಗಾಗಿರ್ಬೋದು, ರವೆ ಇಡ್ಲಿಗೆ ಸೂಪರ್ ಆಗಿರತ್ತೆ. ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.